ಶ್ರಾವಣ ಮಾಸದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಹಾಗೂ ನಾಗರ ಪಂಚಮಿ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಇವತ್ತು ಕೆಂಪು ಹಾಲು ರೀ, ನಾಳೆಗೆ ಬಿಳಿ ಹಾಲು. ಇವತ್ತು ನಮ್ಮ ಕಡೆ ಏನು ವಿಶೇಷಪ್ಪ ಅಂದ್ರೆ ಇವತ್ತು ಉಪವಾಸ ಮಾಡೋದೇ ವಿಶೇಷ. ಯಾಕಪ್ಪ ಉಪವಾಸ ಮಾಡಬೇಕು ಅಂತಂದ್ರೆ ಹೇಳ್ತೀನಿ ರೀ. ಇವತ್ತು ಅಣ್ತಂಬ್ರ ಮ್ಯಾಗ ಉಪವಾಸ ಮಾಡ್ಬೇಕು ರೀ. ಯಾಕೆ ಮಾಡಬೇಕು ಅಂತಂದ್ರೆ ನಮ್ಮ ಅಣ್ಣಗೆ ಸಿರಿ ಸಂಪತ್ತು ಆರೋಗ್ಯ ಆಯುಷ್ಯ ಎಲ್ಲ ಕೊಡಪ್ಪ ನಾಗಪ್ಪ ಅಂತೂ ಬೇಡ್ಕೊಂಡು ಇವತ್ತು ಉಪವಾಸ ಮಾಡ್ಬೇಕು ರೀ. ಇವತ್ತು ಚಂತನ ಉಪವಾಸ ಮಾಡಿ ನಾಳೆಗೆ ಹಾಲು ಒಯ್ದಿಂದ ಅವಾಗ ಊಟ ಮಾಡ್ಬೇಕು ರೀ. ಇಲ್ಲಪ್ಪ ನಮಗೆ ಉಪವಾಸ ಮಾಡೋದು ಆಗಂಗಿಲ್ಲ ಅನ್ನೋರು ಹಣ್ಣು ಹಂಪಲ ತೊಗೊಳಕ್ಕೂ ಬರ್ತೈತೆ ರೀ. ನಮ್ಮ ಕಡೆ ಇದು ಮಾಡ್ತಾರೆ ತಪ್ಪಲಾರ, ನಮ್ಮ ಕರ್ನಾಟಕ ಕಡೆ ಮಾಡಲ್ಲ. ಹಾಗೂ ಇವತ್ತಂದ್ರೆ ಉಪವಾಸ ಮಾಡಿದ್ರು ಏನೂ ಆಗಂಗಿಲ್ಲ, ಮಾಡಿರಿ ಎಲ್ಲರೂ ಮಾಡಿರಿ. ಈ ವರ್ಷ ನೀವು ಮಾಡಲಿಕ್ಕೂ ಮುಂದಿನ ವರ್ಷ ಎಲ್ಲರೂ ಅಣ್ಣದೇರು ಚೆನ್ನಾಗಿರ್ಬೇಕಂತ ಉಪವಾಸ ಮಾಡಿರಿ. ಎಲ್ಲರೂ ಇವತ್ತು ಯಾರ್ಯಾರು ಅಣ್ಣ ತಂಗಿ ಬೇರೆ ಆಗಿರ್ತಿರಲ್ಲ ಎಲ್ಲರೂ ಅವರು ಕೂಡ್ರಿ, ಚೆನ್ನಾಗಿ ಇರ್ರಿ. ನೀವು ಅಣ್ಣದೇರಿಗೆ ಚಲೋ ಆಗಲಿ ಅಂತ ಬೇಡ್ಕೊಂಡು ಉಪವಾಸ ಮಾಡಿರಿ. ನೀವು ನಿಮ್ಮ ತಂಗಿಗೆ ಕರ್ಕೊಂಬಂದು ಅವ್ರಿಗೆ ನೀವು ಚಂದಾಗ ಅರ್ಶಿನ ಕುಂಕುಮ ಕೊಟ್ಟು ಅವು ಬಾಗಿಲು ಕೊಟ್ಟು ಕಳಿಸ್ರಿ. ಎಲ್ಲ ಅಣ್ಣ ತಮ್ಮರಿಗೂ ನಾಗರ ಪಂಚಮಿ ಆರ್ಥಿಕ ಶುಭಾಶಯಗಳು. ನನಗೂ ಈ ತಂಗಿಗೂ ಎಲ್ಲರೂ ಹಾರೈಸ್ರಿ. ನಮಸ್ಕಾರ.